Dear 6th standard students, welcome back to online classes. In the previous class we discussed properties of whole numbers and also we started exercise 2.2. Exercise 2.2. Class 6. Listen. So I think first main is over. So second main. Find the product by suitable rearrangement. Find the product by suitable rearrangement. So ನಾವು ಮಾಮೂಲಿ ಮಲ್ಟಿಪ್ಲೈ ಮಾಡಿದ್ರೆ ನೀವು ಏನು ಮಾಡ್ತೀರಿ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀರಿ, ನೆಕ್ಸ್ಟ್ ಬಂದಂಥ ಪ್ರಾಡಕ್ಟಿಂದ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀರಿ. ಸೊ ಇಲ್ಲಿ ಆ ರೀತಿ ಅಲ್ಲ. ಸೂಟಬಲ್ ರಿಅರೇಂಜ್ಮೆಂಟ್ ಅಂದರೆ ಏನು? ಸೂಟಬಲ್ ರಿಅರೇಂಜ್ಮೆಂಟ್ ಅಂದರೆ ಸೆಕೆಂಡ್ ಮೈನಲ್ಲಿ ಫಸ್ಟ್ ಒನ್ 2 into 1768 into 50 ಇಲ್ಲಿ ನೋಡಿ. ಸೊ ಫಸ್ಟು ಇವು 2 into 50 ಈಸಿಯಾಗಿ ಮಲ್ಟಿಪ್ಲೈ ಮಾಡ್ಬೋದು. ಸೊ ಇವೆರಡನ್ನು ಅರೇಂಜ್ ಮಾಡ್ಕೊಳ್ಳೋಣ. 2 into 50 into 1768 ಈ ರೀತಿ ಬರ್ಕೊಳ್ಳೋಣ. ಓಕೆ, ಸೊ ಲಿಸನ್. 2 into 50 ಮೀನ್ಸ್ 100. ಈಗ 100 into 1768 ಈಗ ಈಸಿಯಾಗಿ ನಾವು ಮಲ್ಟಿಪ್ಲೈ ಮಾಡ್ಬೋದು. ನೋಡಿ, 1768 into 100 ಅಂದರೆ ನಿಮಗೆ ಗೊತ್ತು, 176800 ಅಷ್ಟೇ. ಅರ್ಥ ಆಯ್ತಾ? ಈಸಿ ಬಂತಿರು. ಇಲ್ಲಾಂದರೆ ನೀವು ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಬಂದಂಥ ಪ್ರಾಡಕ್ಟಿಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕಿತ್ತು. ಓಕೆ, ಸೊ ಈಸಿ. Then second one 4 into 166 into 25. ಸೊ ಇಲ್ಲೇನು ಮಾಡಿ, ಇವೆರಡನ್ನು ಗ್ರೂಪ್ ಮಾಡಿ. 4 into 25 into 166. ಸೊ 25 4s ಗೊತ್ತಿದೆ ನಮ್ಗೆ, ಸಾಮಾನ್ಯವಾಗಿ ಗೊತ್ತಿರ್ತದೆ ಅಲ್ವಾ? 25 4s 100 into 166. ಸೊ 100 into 166 ಅಂದರೆ ಹೌ ಮಚ್? 166 2 zeros. ಓಕೆ, 166 2 zeros ಅಂದರೆ 16,600. ಇಲ್ಲಿ 1,76,800. ದೆನ್ ಥರ್ಡ್ ಒನ್ 8 into 291 into 125. ನೋಡಿ, ಇಲ್ಲೂ ಅಷ್ಟೇ 8 into 125ನ ಗ್ರೂಪ್ ಮಾಡಿ, ಅಥವಾ 125 into 8 ಗ್ರೂಪ್ ಮಾಡ್ಕೊಳ್ಳಿ, ಇಂಟು 291. ಇಲ್ಲಿ ನೋಡಿ. ಸೊ 8 5s 125 into 8 ಅಂದರೆ ಎಷ್ಟು? 125 into 8 ಮಲ್ಟಿಪ್ಲೈ ಮಾಡಿ ಈಸಿಯಾಗಿ. ಸೊ 8 5s 40, 4 ಕ್ಯಾರಿ, 8 2s 16, 16 plus 4 22, 8 1s 8, 8 plus 2 10. ಸೊ ದಟ್ ಈಸ್ 1000 into 291. ಅರ್ಥ ಆಯ್ತಾ? ಸೊ 291 into 1000 ಅಂದರೆ 291 3 zeros. ಓಕೆ, ಸೊ 2,91,000. ಈಸಿ ನೋಡಿ, ಈಸಿ ಮಲ್ಟಿಪ್ಲಿಕೇಶನ್ ಇದು. Understood? Then fourth one 625 into 276, 625 into 279 into 16. ನೋಡಿ. ಸೊ ಫಸ್ಟು ಇವೆರಡನ್ನೇ ಮಲ್ಟಿಪ್ಲೈ ಮಾಡಿ. 625 ಯಾಕೆ ಇವೆರಡನ್ನೇ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂದರೆ, ಸೊ ಇದು ಈಸಿಯಾಗಿ ನಾವು ನಂಬರ್ 16 ಟೇಬಲ್ಸ್ ನಮಗೆ ಗೊತ್ತಿರ್ತದೆ, ಅದಕ್ಕೋಸ್ಕರ 625 into 16 ಇಂಟು 279. ನೋಡಿ, ಸೊ ಯಾಕೆ ಇಲ್ಲಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಮ್ಯಾಕ್ಸಿಮಮ್ ನೋಡಿ ಝೀರೋಸೇ ಬರ್ತದೆ. ಸೊ ಇಲ್ಲಿ 100, ದಟ್ ಮೀನ್ಸ್ 100, 100, 140 ಈ ಥರ ಬಂದರೆ ನಾವು ನೆಕ್ಸ್ಟ್ ಒನ್ಗೆ ಮಲ್ಟಿಪ್ಲೈ ಮಾಡೋಕ್ಕೆ ಈಸಿ, ಅದಕ್ಕೋಸ್ಕರ. ಅರ್ಥ ಆಯ್ತಾ? ಸೊ 625 into 16. ಸೊ ಇದು ನಿಮಗೆ ಲಾರ್ಜರ್ ನಂಬರ್ ಅಂತ ಅನ್ನಿಸ್ಬೋದು, ಅಂದರೆ ಮಲ್ಟಿಪ್ಲಿಕೇಶನ್ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಅಂದರೆ ಸಪ್ರೇಟ್ ಮಾಡ್ಕೊಂಬಿಡಿ. 625 into 16 ಸಪ್ರೇಟ್ ಮಾಡ್ಕೊಳ್ಳಿ. 6 5s 30, 3 ಕ್ಯಾರಿ, 6 2s 12, 12 plus 3 15, 1 ಕ್ಯಾರಿ, 6 6s 36, 36 plus 1 37, plus 1 5s 5, 1 2s 2, 1 6s 6, 0, 5 plus 5 10, 1, 7 plus 2 9 plus 1 10, 1, then 6 plus 3 9 plus 1 10. ನೋಡಿ, ಎಲ್ಲ ಈ ಥರ ವ್ಯಾಲ್ಯೂಸ್ ಬರ್ತವೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾವು ಗ್ರೂಪ್ ಮಾಡ್ಕೋತಾ ಇದ್ದೀವಿ. ಸೊ ಏನು ಬಂತು? 10,000. 140 ಇಂಟು 279 ಅಂದರೆ 279 ಮತ್ತು 4 zeros. ಸೊ ನೋಡಿ, 27,90,000. 27,90,000. ನೋಡಿ, ಇಲ್ಲಿ ಎಲ್ಲ ಕಡೆ ಮಲ್ಟಿಪ್ಲೈ ಮಾಡಿ ಏನು ಬಂತು? 100 100, ದೆನ್ 140 ಈ ಥರ ವ್ಯಾಲ್ಯೂಸ್ ಬಂತು. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾವು ಮಲ್ಟಿಪ್ಲೈ ದೀಸ್ ಬೈ ರಿಅರೇಂಜ್ಮೆಂಟ್ ಅಂತ ಕೇಳಿದ್ದೇನೆ. ಫೈಂಡ್ ದ ಪ್ರಾಡಕ್ಟ್ ಬೈ ರಿಅರೇಂಜ್ಮೆಂಟ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡೋದು. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್. ಸೊ ನೆಕ್ಸ್ಟು
ಫಿಫ್ತ್ ಒನ್ 285 ಇಂಟು 5 ಇಂಟು 60 ನೋಡಿ 285 ಇಂಟು ಇಲ್ಲಿ ನೋಡಿ ಸೊ 5 ಇಂಟು 60 ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ 285 ಇಂಟು ನೋಡಿ 5 6 30 ಸೊ 1 zeros ಅಂಡರ್ಸ್ಟ್ಯಾಂಡ್. ಸೊ ಇದು ಈಸಿ ನೋಡಿ, ಇದು 2 zeros ಹಂಗೆ ಇರಲಿ, 3 ಇಂದ ಇದನ್ನು ಮಲ್ಟಿಪ್ಲೈ ಮಾಡಿಬಿಡಿ. ಸೊ 3 5s 15 1 ಕ್ಯಾರಿ 3 8s 24 24 ಪ್ಲಸ್ 1 25 2 ಕ್ಯಾರಿ 3 2s 6 6 ಪ್ಲಸ್ 2 8 ಈ 2 ಡಬಲ್ zeros ಈಸಿ, ಇದು ಈಸಿ ಆಗೋಯ್ತು ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ ಸಿಕ್ಸ್ತ್ ಒನ್ 125 ಇಂಟು 40 ಇಂಟು 8 ಇಂಟು 25 ನೋಡಿ. ಸೊ ಇವನ್ನೇ ಇಲ್ಲಿ 4 ಡಿಜಿಟ್ಸ್ ಕೊಟ್ಟಿದ್ದಾರೆ, ಅಂದರೆ 4 ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಯಾವ್ಯಾವ್ದು ಮಾಡಿಕೊಂಡ್ರೆ ನಮ್ಗೆ ಈಸಿ ಅಂತ ನೋಡ್ಕೊಳ್ಳೋಣ. ಓಕೆ ಲಿಸನ್, ಈ 125 ಇಂಟು 8 ಮಾಡ್ಕೊಳ್ಳಿ, ಇವೆರಡು ಗ್ರೂಪು ಇಂಟು ಸೊ 40 ಇಂಟು 25 ಇದೊಂದು ಗ್ರೂಪ್ ಮಾಡ್ಕೊಳ್ಳಿ. ಓಕೆ ಇಲ್ಲಿ ನೋಡಿ 125 ಇಂಟು 8, ಸೊ 125 ಇಂಟು 8 ಅಂತ ನಾವು ಈಗ ತಾನೇ ಮಾಡಿದ್ದೀವಿ. ಇಲ್ಲಿ ಎಷ್ಟು 125 ಇಂಟು 8 ಅಂದರೆ ಎಷ್ಟು 1000 ಅಂಡರ್ಸ್ಟ್ಯಾಂಡ್. 125 ಇಂಟು 8 ಮೀನ್ಸ್ 1000. ಸೊ ಡೈರೆಕ್ಟಾಗಿ ಯಾಕೆಂದ್ರೆ ಜೀರೋಸ್ ಬರೋ ಹಾಗೆ ಇರ್ತದೆ 1000. ಇನ್ನು 25 4s 100 ನಮಗೆ ಗೊತ್ತು. ಸೊ 1 zeros ಎಕ್ಸ್ಟ್ರಾ ಅಂಡರ್ಸ್ಟ್ಯಾಂಡ್. ಈಸಿ ನೋಡಿ ಈಗಿದು. ಈಗ ಇಲ್ಲಿ ಒಂದ್ರ ಮುಂದೆ ಎಷ್ಟಿದೆ 4 zeros, ಇಲ್ಲಿ 3 zeros, ಟೋಟಲಿ 7 zeros 1 2 3 4 5 6 7. ಸೊ 1 crore ಅಂಡರ್ಸ್ಟ್ಯಾಂಡ್. ಅರ್ಥ ಆಯ್ತಾ ನೋಡಿ, ಈಸಿ ಇದು. ಓಕೆ ಸೊ ಬೈ ಸೂಟಬಲ್ ರಿಅರೇಂಜ್ಮೆಂಟ್ ಅಂದರೆ ಹೀಗೆ ಈಸಿಯಾಗಿ ಮಲ್ಟಿಪ್ಲೈ ಮಾಡೋದಿಲ್ಲ. ನೀವು ಎರಡನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಏನೋ ಬಂದಂಥ ಆನ್ಸರ್ನ ಮತ್ತೆ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಒಂದು ಕಡೆ ಇಟ್ಕೋಬೇಕು. ಸೊ ದೆನ್ ಟೋಟಲಿ ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ದೋಸ್ ಟು ಅಂತ. ಆಮೇಲೆ ಮತ್ತೆ ಇಷ್ಟುದ್ದ ಮಾಡೋ ನೆಸಿಟಿ ಇಲ್ಲ. ಈ ರೀತಿ ನಾವು ಜೀರೋಸ್ ಎಲ್ಲಿ ಬರ್ತದೆ, ಯೂನಿಟ್ ಟು 10 100 ಪ್ಲೇಸಸ್ ಜೀರೋಸ್ ಎಲ್ಲಿ ಬರ್ತದೆ ಅವೆರಡನ್ನು ಗ್ರೂಪ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ಅರ್ಥ ಆಯ್ತಾ? ದೆನ್ ಸೇಮ್ ನೆಕ್ಸ್ಟು ಥರ್ಡ್ ಮೇನ್, find the value of the following. So first one 297 into 17 plus 297 into 3 ನೋಡಿ ಈಸಿ ಇದು ಸಿಂಪಲ್. ಇಲ್ಲಿ 297 ಇಂಟು 17 ಅಂದರೆ ನೀವು ಇದು ಗೊತ್ತಿರ್ಬೇಕು ನಿಮಗೆ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ನೆನ್ನೆ ಹಿಂದಿನ ಕ್ಲಾಸಲ್ಲಿ ಮಾಡಿದ್ದೀನಿ ನಾನು. ಸೊ 297 ಇಂಟು 17, ಇಲ್ಲಿ 297 ಇಂಟು 3. ಸೊ ವಿ ಹ್ಯಾವ್ ಟು ಟೇಕ್ ಕಾಮನ್ 297 ಕಾಮನ್ ತೆಗೆದುಬಿಡಿ. ಇಲ್ಲಿ ರಿಮೈನಿಂಗ್ ಏನು 17 ಪ್ಲಸ್ ಇಲ್ಲಿ ರಿಮೈನಿಂಗ್ 3. ಸೊ ಈಸಿ ನೋಡಿ, ಈಗ 297 ಇಂಟು 17 ಪ್ಲಸ್ 3 ಮೀನ್ಸ್ 20. ಓಕೆ ದೆನ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ 2 ಅಷ್ಟೇ. 2 ಇಂದ ಮಲ್ಟಿಪ್ಲೈ ಮಾಡಿಬಿಡಿ. 2 7s 14 1 ಕ್ಯಾರಿ 2 9s 18 18 ಪ್ಲಸ್ 1 19 1 ಕ್ಯಾರಿ 2 2s 4 4 ಪ್ಲಸ್ 1 5 ದೆನ್ 1 zeros. ಅರ್ಥ ಆಯ್ತಾ? ಸಿಂಪಲ್. ಓಕೆ ದೆನ್ ಸೆಕೆಂಡ್ ಒನ್ ನೋಡಿ 54279 into 92 plus 8 into 54279 that is 54,000 ನೋಡಿ ಇದು ಕಾಮನ್ ಇದೆ. ಸೊ ಲೆಟ್ ಅಸ್ ಟೇಕ್ 54,279 ಆಸ್ ಕಾಮನ್ ಇಂಟು ಇಲ್ಲಿ ರಿಮೈನಿಂಗ್ ಏನು ಇಲ್ಲಿ ಉಳಿದಿದ್ದು ಏನಾಗುತ್ತೆ 92 ಪ್ಲಸ್ ಇದನ್ನು ಕಾಮನ್ ತೆಗೆದು ಉಳಿದಿದ್ದು 8 ನೋಡಿ ಇಲ್ಲೂ ಅಷ್ಟೇ 54,279 ಇಂಟು 92 ಪ್ಲಸ್ 8 ಅಂದರೆ ಎಷ್ಟು 100 ನೋಡಿ. ಎಲ್ಲವೂ ಸಹ 100 ಫಾರ್ಮಲ್ಲಿ ಅಥವಾ 0 ಬರೋ ಹಾಗೆ ಮಾಡಿರ್ತಾರೆ ನೋಡಿ. ಸಿಂಪಲ್ ಮಲ್ಟಿಪ್ಲೈ ಮಾಡಿದ್ರೆ 54,279 2 zeros. ಅರ್ಥ ಆಯ್ತಾ ನೋಡಿ. ಸೊ 54,27,900 ಅರ್ಥ ಆಯ್ತಾ. ಸೊ ಇಷ್ಟನ್ನು ನೀಟಾಗಿ ನೋಡ್ಕೊಳ್ಳಿ. ಮಲ್ಟಿಪ್ಲಿಕೇಶನ್ ಸಾಕಷ್ಟು ಬಹಳ ಏನಿಲ್ಲ, ಡಿಫಿಕಲ್ಟ್ ಏನಿಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಸೊ ಯಾಕೆ ಇವೆರಡನ್ನೇ ಗ್ರೂಪ್ ಮಾಡ್ಕೋಬೇಕು, ವೈ ವಿ ಹ್ಯಾವ್ ಟು rearranging or why we have to group these two only. So why not we arrange these two together ಅಂತ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ 2 5s 10 ಅಂದರೆ ಇನ್ ಟರ್ಮ್ಸ್ ಆಫ್ 10 100 1000 10,000 ಈ ಥರ ನಂಬರ್ಸ್ ಬರಬೇಕು ನಮಗೆ. ಯಾಕೆ ನೆಕ್ಸ್ಟ್ ಒನ್ ಮಲ್ಟಿಪ್ಲೈ ಮಾಡೋಕ್ಕೆ ಈಸಿ. ಅರ್ಥ ಆಯ್ತಾ. ಸೊ ಆ ರೀತಿ ನಾವು ಗ್ರೂಪ್ ಮಾಡ್ಕೋಬೇಕು. ಓಕೆ ನೋಡಿ ಇಲ್ಲೂ ಅಷ್ಟೇ ನೋಡಿ 100ಅಲ್ಲಿ ಇಲ್ಲೂ ಅಷ್ಟೇ 1000 ನೆಕ್ಸ್ಟ್ ನೋಡಿ ಇಲ್ಲಿ 10,000 ಬಂತು. ಸೊ ಆ ರೀತಿ. ಸೊ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ 300 ಒಟ್ಟು ಇನ್ ಟರ್ಮ್ಸ್ ಆಫ್ 100s
ಹಾಗೆ ಬಂದರೆ ನನಗೆ ನೆಕ್ಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡೋಕ್ಕೆ ಈಸಿ. ಅರ್ಥ ಆಯ್ತಾ? ಸೊ ಇದು ಸೆಕೆಂಡ್ ಮೇನ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಮೇನು 6 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಯಿತು. ಥರ್ಡ್ ಮೇನು 2 ಪ್ರಾಬ್ಲಮ್ಸ್ ಮಾಡಿದ್ದೀನಿ. ಇನ್ನು 2 ಪ್ರಾಬ್ಲಮ್ಸ್ ಇದೆ. ಸಾಧ್ಯ ನಿಮ್ಗೆ ಗೊತ್ತಾದರೆ ಮಾಡಿರಿ, ಇಲ್ಲಾಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನೇ ಮಾಡಿಸ್ತೀನಿ. ಓಕೆ, ಬರ್ಕೊಳ್ಳಿ ನೀಟಾಗಿ. ವಿಡಿಯೋನ 1 or 2 ಟೈಮ್ಸ್ ನೋಡಿರಿ. 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ನೀವು ಸರಿಯಾಗಿ ವಿಡಿಯೋ ನೋಡ್ತಾ ಇಲ್ಲ. ವಿಡಿಯೋನ 1 or 2 ಟೈಮ್ಸ್ ನೋಡಿರಿ. ನೆಕ್ಸ್ಟ್ ವಿಡಿಯೋ ನೋಡಿದ ನಂತರ ನೀಟಾಗಿ ಬರ್ಕೊಳ್ಳಿ ನೋಟ್ಸ್ನ. ಸೊ ನೋಟ್ಸ್ ಬರ್ಕೊಂಡು ಅದನ್ನು ಮತ್ತೆ ಒಂದೊಂದು ಪ್ರಾಬ್ಲಮ್ನ 3 ಟೈಮ್ಸು 4 ಟೈಮ್ಸು ನೀವು ಪ್ರಾಕ್ಟೀಸ್ ಮಾಡಬೇಕು. ಅದೇ ಹೋಮ್ವರ್ಕ್ ನಿಮಗೆ. ಅರ್ಥ ಆಯ್ತಾ? ಓಕೆ, ಬರ್ಕೊಳ್ಳಿ. ಥ್ಯಾಂಕ್ ಯು.